ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಶಾಸಕರಾದ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿಯ ಗ್ರಾಮ ರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಅಡ್ಡಪಲ್ಲಕ್ಕಿ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸಿಇಟಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ ವಿದ್ಯಾರ್ಥಿಯ ಜನಿವಾರವನ್ನು ತಿರುಗಿಸಿ ಅವಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಆಗ್ರಹಿಸಿದ್ದಾರೆ. ಕುಶಾಲನಗರ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಪುರಸಭೆ ಅಧಿಕಾರಿಗಳೊಂದಿಗೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಕುಶಾಲನಗರ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಪುರಸಭೆ ಅಧಿಕಾರಿಗಳೊಂದಿಗೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಮೇ ಮೊದಲ ವಾರದಲ್ಲಿ ಕುಶಾಲನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೊಳಿಸಲಾಗುವುದು ಎಂದು ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇಂದಿರಾ ಕ್ಯಾಂಟೀನ್ ಮೂಲಕ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ರುಚಿಯಾದ ಆಹಾರ ಒದಗಿಸುವ ಮೂಲಕ ಬಡವರಿಗೆ ಅನುಕೂಲ ಒದಗಿಸಲು ಕುಶಾಲನಗರದಲ್ಲಿ ಶೀಘ್ರದಲ್ಲೇ ಕ್ಯಾಂಟೀನ್ ಲೋಕಾರ್ಪಣೆಗೊಳಿಸಲಾಗುವುದು. ಇದರೊಂದಿಗೆ ಪಟ್ಟಣದ ಪ್ರಮುಖ ಆಟೋ ನಿಲ್ದಾಣಕ್ಕೆ ಶೆಲ್ಟರ್ ಒದಗಿಸಲು ಬಂದ ಬೇಡಿಕೆಯ ಅನ್ವಯ ಮಳೆ ಬಿಸಿಲಿನಿಂದ ರಕ್ಷಣೆ ಒದಗಿಸಲು ಶಾಸಕರ ನಿಧಿಯಿಂದ ಶೆಲ್ಟರ್ ನಿರ್ಮಾಣಕ್ಕೆ ಕೂಡ ಚಿಂತನೆ ಹರಿಸಲಾಗಿದೆ ಎಂದರು. ಇದೇ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು, ಕೂಡ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ಸನ್ಸ್, ಪುರಸಭೆ ಸದಸ್ಯರಾದ ಶಿವಶಂಕರ್, ಎಂಎಂ ಪ್ರಕಾಶ್, ವಿಜಯ್ ನವೀನ್, ಕೂಡ ಸದಸ್ಯರಾದ ಕಿರಣ್, ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ಅಭಿಯಂತರ ರಂಗರಾಮ್, ಮುಖಂಡ ರಂಜನ್ ಹೆಬ್ಬಾಲೆ ಇದ್ದರು. ಅವ್ರನ್ನ ಕೋಆರ್ಡಿನೇಷನ್ ಮಾಡ್ಕೊಂಡು ನೀವು ಯಾವಾಗ ಓಪನ್ ಅಂತ ನೀವು ಮೇ ಫಸ್ಟ್ ವೀಕಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಬಿಫೋರ್ 7th ಗೆ ಒಂದು ಡೇಟ್ ತಗೊಂಡು ಅರ್ಥ ಆಯ್ತಾ? ನೋ ಚೇಂಜಸ್. ಅವ್ನು ಅವತ್ತು ಬಂದ್ಬಿಟ್ಟು ಎಲ್ಲರಿಗೂ ಕೇಸರಿ ಬಂದು ಬಿಟ್ಟು ಮಾಡಕ್ಕೆ ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿಯ ಗ್ರಾಮ ರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಅಡ್ಡಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಅವರು ಅಡ್ಡಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊತ್ತು ಭಕ್ತಿಭಾವ ಪ್ರದರ್ಶಿಸಿ ಹರಕೆ ತೀರಿಸಿದರು. ರಂಗದ ಹಬ್ಬದ ಅಂಗವಾಗಿ ಹೇಮಗಿರಿಗೆ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕೊಂಡೊಯ್ದು ನದಿಯಲ್ಲಿ ಪುಣ್ಯಸ್ನಾನ ಮಾಡಿಸಿದ ನಂತರ ಮಾರ್ಗದ ಮಧ್ಯದಲ್ಲಿ ಕೆಆರ್ಪೇಟೆ ಪಟ್ಟಣದಲ್ಲಿ ಮಾಜಿ ಸಚಿವ ನಾರಾಯಣಗೌಡರ ಮನೆಗೆ ಉತ್ಸವ ಮೂರ್ತಿಯನ್ನು ಭಕ್ತರು ಕೊಂಡೊಯ್ದು ನಂತರ ಮಾಜಿ ಸಚಿವ ನಾರಾಯಣಗೌಡ ದಂಪತಿಗಳು ಉತ್ಸವ ಮೂರ್ತಿಯನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡು ವಿಶೇಷ ಪೂಜೆ ಸಲ್ಲಿಸಿ ಬೀಳ್ಕೊಟ್ಟರು. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯು ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ. ಆದ್ದರಿಂದ ಕೆಲಸಗಳ ಒತ್ತಡದ ಮಧ್ಯದಲ್ಲಿ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ದೇವಾಲಯಗಳಿಗೆ ಹೋಗುವ ಹವ್ಯಾಸವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ದೇವರನ್ನು ನಂಬಿದವರನ್ನು ಭಗವಂತನು ಎಂದಿಗೂ ಕೈ ಬಿಡುವುದಿಲ್ಲ. ಆದ್ದರಿಂದ ಜನರು ಧರ್ಮದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಬೇಕು. ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ನಾರಾಯಣಗೌಡ ಕರೆ ನೀಡಿದರು. ಕೈಗೋನಹಳ್ಳಿ ಗ್ರಾಮದ ಮುಖಂಡರಾದ ಜಯರಾಮ್ ಕುಮಾರ್, ಮುದ್ದೇಗೌಡ, ಪಾಟೀಲ್ ನಂಜಪ್ಪ, ಯುವ ಮುಖಂಡರಾದ ಲೋಹಿತ್, ಸುನಿಲ್, ಅನಿಲ್, ಮಂಜು, ದಯಾನಂದ, ನಂದೀಶ್, ನಾರಾಯಣಗೌಡರ ಧರ್ಮಪತಿ ದೇವಕಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಪರಮೇಶ್ವರ ಅಂತ ಹೇಳಿದ್ರೆ ತುಂಬ ಇಡೀ ಜಗತ್ತಿಗೆ ಹೆಸರುವಾಸಿಯಾದಂಥ ಭಗವಂತನ ವರ್ಷಕ್ಕೊಂದ್ಸರಿ ನಾವು ಊರ ಎಲ್ಲ ಗ್ರಾಮದವರು ಹಿರಿಯರು ಎಲ್ಲ ಸೇರಿ ಈ ಹಬ್ಬವನ್ನು ಪರಂಪರೆ ಮಾಡ್ಕೊಂಬರ್ತಾ ಇರುವಂಥದ್ದು. ನಮ್ಮ ಊರಿನಿಂದ ಮುಂಚೆ ನಡಿಗೆಯಲ್ಲಿ ಹೋಗ್ತಿದ್ರು, ಭಗವಂತನ ಸಾಮಗ್ರಿಗಳನ್ನು ತಗೊಂಡು ಅಲ್ಲಿ ಅಡ್ಡೆ ಬಿಗಿದು ಎಲ್ಲ ಸ್ನಾನವನ್ನು ಮಾಡಿ ಭಗವಂತನ ಪೂಜೆ ಮಾಡಿ ಜೊತೆಲಿ ಊಟವನ್ನು ಮಾಡಿ ಹೇಮಗಿರಿ ಹೊಳೆಯಲ್ಲಿ ನಡ್ಕೊಂಡು ಬಂದು ಭಗವಂತನ KRPDಲಿ ಯಾರ್ಯಾರು ಭಕ್ತಾದಿಗಳಿದ್ದಾರೆ ಅವರೆಲ್ಲ ಮನೆ ಹತ್ರ ಅಂಗಡಿ ಹತ್ರ ಹೋಗಿ ಅವರೆಲ್ಲ ಆಶೀರ್ವಾದವನ್ನು ಮಾಡಿ ಕೈಗೊಂಡು ಇವತ್ತು ರಾತ್ರಿ ರಂಗದ ಹಬ್ಬ, ಕುಣಿತ, ರಂಗ ಕುಣಿತ ಮತ್ತು ವೀರಶೈವ ಕುಣಿತ ಎಲ್ಲ ಕುಣಿತಗಳು ಇರುತ್ತೆ. ಅದ್ಭುತವಾದ ಹಬ್ಬವನ್ನು ನಮ್ಮೂರಿನವರು ಪರಂಪರದಿಂದ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಆ ಗ್ರಾಮದ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ ಆತ್ಮಪೂರ್ವಕ ವಂದನೆ, ಅಭಿನಂದನೆ, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಗವಂತನ ಶಕ್ತಿ ತುಂಬ ಇದೆ. ನಾವು ನೋಡಿದ್ರಿ ಕೇವಲ 2 ವರ್ಷದೊಳಗಡೆ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿಸ್ಕೊಂಡ ಭಗವಂತ. ಅವರು ಇವರು ಅಂತಲ್ಲ, ಎಲ್ಲ ಭಕ್ತಾದಿಗಳು ಅವರಲ್ಲಿ ಏನೇನು ಕೈಲಿ ಶಕ್ತಿ ಇದೆ ಅದನ್ನೆಲ್ಲ ಮುಂಬೈ ಇರ್ಬೋದು, ಡಿಲ್ಲಿ ಇರ್ಬೋದು, ಇಲ್ಲಿ ತಾಲೂಕು ನಮ್ಮ ಕರ್ನಾಟಕದವರು ಎಲ್ಲ ಬಂದು ಭಗವಂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇನ್ನೂ ಹಣ ಉಳಿಯುವಂಥ ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆ ಪರಂಪರಾ ಪೂಜೆಯನ್ನು ಮಾಡ್ಕೊಂಡ್ರೆ ನಾನು ಮುಂಬೈ ನಗರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಭಗವಂತನ ಗುಡಿಯಲ್ಲಿ ಕುಂತ್ಕೊಂಡು 1 ಗಂಟೆ ಕಾಲ ಕಣ್ಣೀರು ಹಾಕಿ ನಾನು ಮುಂಬೈ ನಗರಕ್ಕೆ ಹೋಗಿದ್ದಂಥದ್ದು. ಭಗವಂತನ ಆಶೀರ್ವಾದ. ನಾನು ಒಂದು ಸಾರಿನೂ ರಂಗಭಕ್ಕೆ ತಪ್ಪಿಸ್ಕೊಂಡಿದ್ದೆ, ಒಂದೇ ಒಂದು ಸಾರಿ ತಪ್ಪಿಸ್ಕೊಂಡಿದ್ದೆ. ನಮ್ಮ ಕುಟುಂಬದವರು ನನ್ನ ಮಾತು ಕೇಳ್ದೇನೆ ದಾರಿ ತಪ್ಪಿದ್ರು, ಅದಕ್ಕಾಗಿ ನಾನು ಬಂದಿರಲಿಲ್ಲ ನನ್ನ ಮನಸ್ಸಿನಲ್ಲಿ. ಆದರೆ ನಾನು ರಾತ್ರಿ ಮನೆಗೊಳಗೆ ಬಿಟ್ಟಿರಲಿಲ್ಲ ಭಗವಂತ. ಆವಾಗ ಕ್ಷಮೆಯನ್ನು ಕೇಳಿ ಪ್ರತಿಯೊಂದು ಹಬ್ಬದಲ್ಲೂ ಬಂದು ಆ ಭಗವಂತನ ಪೂಜೆ ಮಾಡೋ, ಸೇವೆ ಮಾಡುವಂಥ ಭಾಗ್ಯ ನನಗೆ ನನ್ನ ಕುಟುಂಬಕ್ಕೆ ಸಿಕ್ಕಿದೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅವನ ಶಕ್ತಿ ಇದುವರೆಗೂ ನನಗೆ ಯಾವುದು ನಮಗೆ ದಾರಿ ತಪ್ಪಿಲ್ಲ. ಯಾರು ಆತ್ಮಪೂರ್ವಕವಾಗಿ ಪೂಜಿಸ್ತಾರೆ, ಭಗವಂತನ ಆರಾಧನೆಯನ್ನು ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಶಕ್ತಿಯನ್ನು ತುಂಬಿದ್ದಾನೆ ಭಗವಂತ. ನಮ್ಮ ಊರ ದೇವರು, ನಮ್ಮ ಊರಿನ ಪ್ರತಿಯೊಬ್ಬರು ಯಾರ್ಯಾರು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೆಯದನ್ನು ಮಾಡಿದ್ದಾನೆ. ಇನ್ನೂ ಒಳ್ಳೆಯದನ್ನು ಮಾಡಲಿ. ಯಾವುದೇ ಅಡಚಣೆ ಇಲ್ಲದಾಗಿ ಹಬ್ಬ ಆಗಲಿ, ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ, ಅವ್ರಿಗೆಲ್ಲರಿಗೂ ಹಬ್ಬದ ಪ್ರಸಾದವನ್ನು, ಆಶೀರ್ವಾದವನ್ನು ನೀಡಿ ಕಳಿಸ್ಲಿ ಭಗವಂತ ಅಂತೇಳಿ ನಾನು ಭಗವಂತನಲ್ಲಿ ಆಳದಲ್ಲಿ ಮಾಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. KRಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಮಠದಲ್ಲಿ ನಡೆಯುತ್ತಿರುವ ಸಂಸ್ಕಾರ ಶಿಬಿರದಲ್ಲಿ ಅಗ್ನಿ ಅವಘಡದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಪ್ರಕೃತಿಯ ಸಮತೋಲನ ಹಾಗೂ ಮಾನವನ ನೆಮ್ಮದಿಯ ಜೀವನಕ್ಕಾಗಿ ಪಂಚಭೂತಗಳ ಸಂರಕ್ಷಣೆಯು ನಮ್ಮೆಲ್ಲರ ಅರ್ಧ ಕರ್ತವ್ಯವಾಗಿದೆ ಎಂದು KRಪೇಟೆ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಚಂದ್ರಶೇಖರ್ ಹೇಳಿದರು. ಅವರು ಇಂದು KRಪೇಟೆ ತಾಲೂಕಿನ ಬೇಡದಹಳ್ಳಿ ಶ್ರೀ ಪಂಚಭೂತೇಶ್ವರ ಮಠದಲ್ಲಿ ನಡೆಯುತ್ತಿರುವ ಸಂಸ್ಕಾರ ಜ್ಞಾನ ಶಿಬಿರದಲ್ಲಿ ಭಾಗವಹಿಸಿ ಅಗ್ನಿ ಅವಘಡಗಳು ಸಂಭವಿಸದಂತೆ ತಡೆಗಟ್ಟಬೇಕಾದ ಮುಂಜಾಗ್ರತಾ ಕ್ರಮಗಳು ಹಾಗೂ ಬೆಂಕಿಯನ್ನು ನಂದಿಸುವ ಮಾರ್ಗೋಪಾಯಗಳನ್ನು ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದರು. ಅಡುಗೆ ಮನೆಯಲ್ಲಿ ಬಳಸುವ ಗ್ಯಾಸ್ ಸಿಲಿಂಡರ್ಗಳು ಸ್ಫೋಟವಾಗುತ್ತಿರುವ ಬಗ್ಗೆ ನಾವು ಪ್ರತಿದಿನವೂ ಮಾಧ್ಯಮಗಳು ಹಾಗೂ ಪತ್ರಿಕೆಗಳಲ್ಲಿ ನೋಡುತ್ತಲೇ ಇರುತ್ತೇವೆ. ಗ್ಯಾಸ್ ಸಿಲಿಂಡರ್ಗೆ ಬಳಸುವ ರೆಗ್ಯುಲೇಟರ್ ಮತ್ತು ಪೈಪ್ನಲ್ಲಿ ಗ್ಯಾಸ್ ಸೋರಿಕೆಯಾಗುತ್ತಿದೆ ಎಂಬ ಬಗ್ಗೆ ತಾಯಂದಿರು ಎಚ್ಚರವಾಗಿರಬೇಕು. ಅಡುಗೆ ಕೆಲಸ ಮುಗಿದ ನಂತರ ರೆಗ್ಯುಲೇಟರ್ ಅನ್ನು ಆರಿಸುವುದನ್ನು ಮರೆಯಬಾರದು. ಅಡುಗೆ ಮನೆಗೆ ಚೆನ್ನಾಗಿ ಗಾಳಿ ಬೆಳಕು ಬರುವಂತೆ ನೋಡಿಕೊಂಡು ಗ್ಯಾಸ್ ಸೋರಿಕೆ ಆಗುತ್ತಿರುವ ಬಗ್ಗೆ ಸುಳಿವು ಸಿಕ್ಕ ಕೂಡಲೇ ಕಿಟಕಿ ಬಾಗಿಲುಗಳನ್ನು ತೆರೆದು ಗ್ಯಾಸ್ ಹೊರಗೆ ಹೋಗದಂತೆ ಮಾಡಿದ ನಂತರವೇ ಅಡುಗೆ ಕೆಲಸವನ್ನು ಆರಂಭಿಸುವಂತೆ ತಾಯಂದಿರಿಗೆ ಅರಿವು ಮೂಡಿಸಬೇಕು ಎಂದು ಕಿವಿಮಾತು ಹೇಳಿದ ಚಂದ್ರಶೇಖರ್. ಅಗ್ನಿ ಅವಘಡವು ಅತ್ಯಂತ ಅಪಾಯಕಾರಿಯಾಗಿರುವುದರಿಂದ ಬೆಂಕಿ ಹತ್ತಿಕೊಂಡರೆ ಕ್ಷಣ ಮಾತ್ರದಲ್ಲಿ ನಾವು ಕಷ್ಟಪಟ್ಟು ಗಳಿಸಿರುವ ಎಲ್ಲ ವಸ್ತುಗಳು ಸುಟ್ಟು ಬೂದಿಯಾಗುವುದರಿಂದ ಅಗ್ನಿ ಅನಾಹುತಗಳ ಬಗ್ಗೆ ಶ್ರೀ ಸಾಮಾನ್ಯರು ಸದಾ ಜಾಗೃತರಾಗಿರಬೇಕು ಎಂದು ಮನವಿ ಮಾಡಿದರು. ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸಲು ಬಳಸುವ ವಸ್ತುಗಳಿಂದ ನೀರನ್ನು ಸಿಡಿಸಿದಾಗ ಮಕ್ಕಳು ರೋಮಾಂಚನಗೊಂಡರು. ಕೃತಕ ಮಳೆಯಲ್ಲಿ ಮಿಂದು ಪುಳಕಿತರಾದ ಮಕ್ಕಳು ಅಗ್ನಿ ಅನಾಹುತಗಳನ್ನು ತಡೆಯುವ ಜೊತೆಗೆ ಸದಾ ಜಾಗೃತರಾಗಿರುವುದಾಗಿ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ
ಸಾನ್ನಿಧ್ಯ ವಹಿಸಿದ್ದ ಬಿಡದಹಳ್ಳಿ ಮಠದ ಪೂಜ್ಯ ಸ್ವಾಮಿಗಳಾದ ಶ್ರೀ ರುದ್ರಮುನಿ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಪಂಚೇಂದ್ರಿಯಗಳಲ್ಲಿ ಅಗ್ನಿಯ ತೀವ್ರತೆಯ ಹೆಚ್ಚಾಗಿದ್ದಲ್ಲದೆ ಅಪಾಯಕಾರಿಯಾಗಿದೆ. ಆದ್ದರಿಂದ ಅಗ್ನಿ ಅವಘಡಗಳ ಬಗ್ಗೆ ಸದಾ ಕಾಲವೂ ಜಾಗರೂಕರಾಗಿರಬೇಕು ಎಂದು ಸ್ವಾಮೀಜಿ ಮನವಿ ಮಾಡಿದರು. ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎರಡನೇದು ಉರಿಯಲು ಸಹಾಯ ಮಾಡುವಂಥ ಗ್ಯಾಸ್, ಮೂರನೇದು ತಟಸ್ಥ ಗ್ಯಾಸ್ ಅಂದರೆ ಅದೇನು ಮಾಡಲ್ಲ, ನಾಲ್ಕನೇದು ಮೆಡಿಕಲ್ ಗ್ಯಾಸಸ್, ಐದನೇದು ಶಾಲಾ ಕಾಲೇಜುಗಳಲ್ಲಿ ಉಪಯೋಗಿಸ್ತಕ್ಕಂಥ ಗ್ಯಾಸಸ್, ಆರನೇದು ಪಾಯ್ಸನ್ ಗ್ಯಾಸ್. ಈ ರೀತಿ 6 ರೀತಿಯ ಗ್ಯಾಸಸ್. 6 ರೀತಿಯ ಗ್ಯಾಸ್ನಲ್ಲಿ ಅತಿಯಾಗಿ ಡೇಂಜರ್ ಆಗೋದು, ಅತಿಯಾಗಿ ಬಳಸ್ತಾ ಇರ್ತಕ್ಕಂಥ ಉರಿತಕ್ಕಂಥ ಗ್ಯಾಸ್. ಇದನ್ನು ನಾವೆಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಇದರಿಂದ ನಮಗೆ ಎಷ್ಟು ಉಪಯೋಗ ಇದೆ, ಅದರ 2ರಷ್ಟು ಅಪಾಯವೂ ಇದೆ. ಈ ಗ್ಯಾಸ್ಗೆ ಬಣ್ಣ ಇಲ್ಲ, ಆಕಾರ ಇಲ್ಲ, ವಾಸನೆ ಇಲ್ಲ. ಈ LPG ಗ್ಯಾಸ್ಗೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ, ಇದಕ್ಕೆ ಉರಿತಕ್ಕಂಥ ಗ್ಯಾಸ್ಗೆ ಆಕಾರ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ. ಒಂದು ಮನೆಯಲ್ಲಿ 1 ರೂಮಲ್ಲಿ 2 ರೂಮಲ್ಲಿ 4 ರೂಮಲ್ಲಿ ಹಾಲು, ಅಡುಗೆ ಮನೆ, ಬಟ್ಟೆ ಮನೆ ಎಲ್ಲ ಏಕಕಾಲ ಒಂದೇ ಸಾರಿ ಬೆಂಕಿ ಆಗ್ಬಿಡ್ತದೆ. ಸೊ ಇದಕ್ಕೆ ವಾಸನೆ ಇಲ್ವಲ್ಲ, ನಮ್ಗೆ ಗ್ಯಾಸ್ ಲೀಕ್ ಆದ ವಾಸನೆ ಇಲ್ಲ ಅಂದರೆ ಎಲ್ಲೇ ಬೆಂಕಿ ಆದರೂ ಗೊತ್ತಾಗಲ್ಲ, ಎಲ್ಲೇ ಗ್ಯಾಸ್ ಲೀಕ್ ಆದರೂ ಗೊತ್ತಾಗಲ್ಲ. ಅನಾಹುತಗಳು ಅತಿ ಆಗುತ್ತೆ ಅಂತೇಳಿ ಈ ಗ್ಯಾಸ್ ಲೀಕ್ ಆದ ವಾಸನೆ ಬೇಕು ಅಂತೇಳಿ ಎಲ್ಲ ಮಾಡಿಕೊಟ್ಟಂತಹ ಸದ್ಗುರು ಮತ್ತೆ ಸಂಸ್ಕಾರ ಜ್ಞಾನ ಶಿಬಿರದ ಈ ಒಂದು ವೇದಿಕೆಗೆ ನಮ್ಮ ಕೆಆರ್ಪೇಟೆ ತಾಲೂಕಿನ ಅಗ್ನಿಶಾಮಕ ಇಲಾಖೆ ವತಿಯಿಂದ ಆ ಇಲಾಖೆಯ ಚಂದ್ರಶೇಖರ್ ಸರ್ ಅವರ ತಂಡದ ಜೊತೆಗೆ ನಮ್ಮ ಈ ಕ್ಷೇತ್ರಕ್ಕೆ ಬಂದು ಈ ಸಂಸ್ಕಾರ ಜ್ಞಾನ ಶಿಬಿರದ ಈ ಒಂದು ಶಿಬಿರಕ್ಕೆ ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯನ್ನು ಕೊಡಲಿಕ್ಕೆ, ಏಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಸಮಾಜದಲ್ಲಿ ಬದುಕುವಂಥ ಮಕ್ಕಳಿಗೆ ಆಗುವಂಥ ಅನಾಹುತಗಳನ್ನು, ಬೆಂಕಿಯ ಅವಘಡಗಳಿಂದ ಆಗುವಂಥ ಅವಘಡಗಳನ್ನು, ಅನಾಹುತಗಳನ್ನು, ಅಪಘಾತಗಳನ್ನು ಯಾವ ರೀತಿ ತಪ್ಪಿಸ್ಕೊಳ್ಬೇಕು, ಅದು ಯಾವ ರೀತಿ ಮತ್ತು ಜೀವ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಒಂದು ಯೋಜನೆಯನ್ನು ಮತ್ತು ಎಲ್ಲ ಮಕ್ಕಳಿಗೆ ಮನಮುಟ್ಟುವಂತೆ ಒಂದು ಕಾರ್ಯಕ್ರಮವನ್ನು ಅಗ್ನಿಶಾಮಕ ಠಾಣೆಯ ವತಿಯಿಂದ ಪ್ರಾತ್ಯಕ್ಷಿತೆಯನ್ನು ತೋರಿಸಿದ್ದಾರೆ. ಗ್ಯಾಸ್ ಮತ್ತು ಸಿಲಿಂಡರ್ ಹತ್ಕೊಂಡಾಗ ಯಾವ ರೀತಿ ಮಕ್ಕಳು ಮನೆಯಲ್ಲಿ ಮುಂಜಾಗ್ರತೆ ವಹಿಸಬೇಕು, ಮತ್ತು ಅಗ್ನಿ ಅವಘಡಗಳು ಆದಾಗ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಮಕ್ಕಳಿಗೆ ಮನಮುಟ್ಟುವಂತೆ ಎಲ್ಲವನ್ನ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಮಕ್ಕಳಿಗೆ ಈ ಒಂದು ಶಿಬಿರಾರ್ಥಿಗಳಿಗೆ ಉಪಯೋಗವಾಗಿದೆ ಅಂತ ನಾವೆಲ್ಲರೂ ಭಾವಿಸಿ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಎಲ್ಲ ಮಕ್ಕಳಿಗೂ ಸಿಗಲಿ, ಇಂತಹ ಅವಕಾಶವನ್ನು ಈ ಬೇಸಿಗೆ ಶಿಬಿರದಲ್ಲಿ ಎಲ್ಲ ಮಕ್ಕಳು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಚಂದ್ರಶೇಖರ ಸರ್ರನ್ನು ಗೌರವಿಸುತ್ತಾ ಶ್ರೀ ಮಠದ ವತಿಯಿಂದ ಅವರನ್ನು ಅಭಿನಂದನಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿಇಟಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿ ಅವಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೆಆರ್ಪೇಟೆ ತಾಲೂಕು ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಆಗ್ರಹಿಸಿದ್ದಾರೆ.
ಸಿಎಟಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿ ಅವಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ವಿಶ್ವಕರ್ಮ ಮಹಾಸಭಾದ ಕೆಆರ್ಪೇಟೆ ತಾಲೂಕು ಘಟಕವು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದೆ. ವಿಶ್ವಕರ್ಮ ಮಹಾಸಭಾದ ಕೆಆರ್ಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವಿಶ್ವಕರ್ಮ ಸಮಾಜದ ಬಂಧುಗಳು ಜನಿವಾರ ತೆಗೆಸಿ ವಿದ್ಯಾರ್ಥಿಗೆ ಅಪಮಾನ ಮಾಡಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿರುವ ಸಿಎಟಿ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ ಕುಮಾರಸ್ವಾಮಿ, ರಾಜ್ಯದಲ್ಲೇ ವಾಸವಾಗಿರುವ ವಿಶ್ವಕರ್ಮ ಸಮಾಜದ ಬಂಧುಗಳ ಜಾತಿಗಣತಿಯ ಸಂಖ್ಯೆಯ ಲೆಕ್ಕವನ್ನು ಕಡಿಮೆ ತೋರಿಸಿ ಅವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿರುವ ವರದಿಯನ್ನು ತಿರಸ್ಕರಿಸಬೇಕು. ಜಿ ಕನ್ನಡ ವಾಹಿನಿಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಶ್ವಕರ್ಮ ಜನಾಂಗದ ಜಾತಿ ನಿಂದನೆ ಮಾಡಿರುವ ನಿರ್ಮಾಪಕರು ಹಾಗೂ ನಿರ್ದೇಶಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಧಾರಾವಾಹಿಯ ನಿರ್ಮಾಪಕರು ವಿಶ್ವಕರ್ಮ ಸಮಾಜದ ಬಂಧುಗಳ ಬೇಷರತ್ತು ಕ್ಷಮೆಯಾಚಿಸಬೇಕು ಎಂದು ವಿಶ್ವಕರ್ಮ ಸಮಾಜದ ಮುಖಂಡರಾದ ರವಿ ಮತ್ತು ವಿಜಯ್ ಕುಮಾರ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮೋಹನ್ ಕುಮಾರ್, ರೇವಣ್ಣ, ಸುರೇಶ್ ಬಾಬು, ವಿಶ್ವನಾಥ್, ಪರಮೇಶ್ವರಿ, ರೂಪೇಶಾಚಾರ್, ಸಂಗಾಪುರ್ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಾಯಿ ಲಕ್ಷ್ಮಿ ಪ್ರೊಡ್ಯೂಸರ್ ಮಾಡಿರ್ತಕ್ಕಂಥ ಒಂದು ಲಕ್ಷ್ಮೀ ನಿವಾಸ ಧಾರಾವಾಹಿನಲ್ಲಿ ಕಳ್ಳ ಆಚಾರ್ಯ ಅನ್ನೋ ಪದವನ್ನು ಅವರು ಬಳಸಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಗೊತ್ತಿಲ್ಲ. ಯಾಕೆಂದರೆ ಪ್ರೊಡ್ಯೂಸರ್ಗಳು ಕ್ಷಮೆ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಈ ಒಂದು ಸಂಭಾಷಣೆಯನ್ನು ಬರೆಯುವಂಥವ್ರು, ಇದನ್ನೆಲ್ಲ ಮಾಡೋರು ನಿರ್ದೇಶಕರುಗಳು. ಈ ನಿರ್ದೇಶಕರು ಈ ಪದಗಳನ್ನ ಸೇರಿಸ್ತಾರೆ. ಯಾಕೆಂದರೆ ಆ ಸೀರಿಯಲ್ನಲ್ಲಿ ಆ ಪದನ ಬಳಸುವಂಥ ಅವಶ್ಯಕತೆನೇ ಇರಲಿಲ್ಲ ಆ ಸಂದರ್ಭ. ಬಟ್ ಆದರೂ ಆ ಪದನ ಬಳಸಿದ್ದಾರೆ ಅಂತಂದರೆ ಉದ್ದೇಶಪೂರ್ವಕವಾಗಿ ಬಳಸಿದ್ದಾರೆ ಅಂತ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ. ಯಾಕೆಂದರೆ ಆ ಒಂದು ಗಂಡ ಹೆಂಡತಿ ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಆ ಪದಗಳನ್ನ ಬಳಸುವಂಥ ಒಂದು ಸನ್ನಿವೇಶ ಆಗಲಿ ಅಥವಾ ಒಂದು ಇದಾಗಲಿ ಇರಲಿಲ್ಲ. ಬಟ್ ಆದರೆ ಇದನ್ನು ನಾವು ಅವರು ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಯಾರೇ ಆಗಿರ್ಬೋದು ಅದನ್ನು ಉದ್ದೇಶಪೂರ್ವಕವಾಗಿ ಆ ಪದನ ಬಳಸಿದ್ದಾರೆ ಅನ್ನೋದು ನಮ್ಮ ಎಲ್ಲ ವಿಶ್ವಕರ್ಮ ಜನಾಂಗದವರಿಗೆ ಅನುಮಾನ ಇದೆ. ಹಾಗಾಗಿ ಅವರು ಕೇವಲ ವಾಟ್ಸಪ್ಗಳಾಗಲಿ ಅಥವಾ ಫೇಸ್ಬುಕ್ಗಳಾಗಲಿ ಅವರು ಕ್ಷಮೆ ಕೇಳಿಬಿಟ್ರೆ ನಮಗೆ ಅದು ಪ್ರಯೋಜನಕ್ಕೆ ಬರಲ್ಲ. ಇದನ್ನು ನಾವು ತಿದ್ದುದಾಗಿ ಖಂಡಿಸ್ತಾ ಇದ್ದೀವಿ. ಈ ಸಂಭಾಷಣೆಗಳನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಆದರೂ ಎಚ್ಚರಿಕೆ ವಹಿಸಿಕೊಂಡು ಸಂಭಾಷಣೆಗಳನ್ನ ಮಾಡಬೇಕು. ಒಂದು, ಅವರು ಪತ್ರಿಕೋದ್ಯಮದ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಇವರು ಮಾಧ್ಯಮಗಳ ಮುಖಾಂತರ ಸ್ಪಷ್ಟೀಕರಣ ಕೊಡೋ ತನಕ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಯಾಕಂದರೆ ಇದು ಸಾಮಾನ್ಯವಾದ ಪದ ಏನಲ್ಲ. ಹಾಗಾಗಿ ಇದನ್ನು ನಾವು ಅವರು ಪತ್ರಿಕೋದ್ಯಮದಲ್ಲಿ ಮತ್ತೆ ಮಾಧ್ಯಮಗಳ ಮುಖಾಂತರ ಅವರು ಕ್ಷಮೆ ಯಾಚನೆ ಮಾಡಬೇಕು. ಇದು ಈ ದಿನ ನಾವು ತಾಲೂಕು ವಿಶ್ವಕರ್ಮ ಸಮಾಜದ ಬಂಧುಗಳು ನಾವಿಲ್ಲಿ ಒಂದು ಸಭೆ ಸೇರಿ ನಮ್ಮ ಜನಾಂಗಕ್ಕೆ, ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಅಗೌರವವಾಗಿ ಒಂದು ಧಾರಾವಾಹಿನಲ್ಲಿ ಅಗೌರವವಾಗಿ ನಮ್ಮ ಸಮಾಜದ ವೃತ್ತಿಯನ್ನು ಅಗೌರವ ತಂದು ಕೇವಲವಾಗಿ ಮಾತಾಡಿ ಅದಕ್ಕೆ ಅವಮಾನ ಮಾಡಿರೋದನ್ನ ನಾವು ಇಲ್ಲಿ ತಾಲೂಕಿನ ಎಲ್ಲ ವಿಶ್ವಕರ್ಮ ಕುಲಬಂಧುವರು ಸೇರಿ ಖಂಡಿಸ್ತೀವಿ. ಇವತ್ತು ತಾಲೂಕು ವಿಶ್ವಕರ್ಮ ಸಮಾಜ ಅಂತ ಅಂದರೆ ಪಂಚ ಕಸುಬುಗಳ ಮುಖಾಂತರ ಒಂದು ಸಮಾಜವನ್ನು ಕಟ್ಟೋ ಕೆಲಸವನ್ನು ಮಾಡ್ತಾ ಇರೋಂಥ ಒಂದು ಸಮಾಜ. ಈ ಒಂದು ಸಮಾಜದ ಕೊಡುಗೆ ಎಲ್ಲ ಸಮಾಜಕ್ಕೂ ತುಂಬ ಅಪಾರವಾಗಿದೆ. ಯಾವ ಮಂಗಳಕರ ಯಾವ ಮದುವೆ ಸಮಾರಂಭಕ್ಕೆ ಪವಿತ್ರವಾದ ತಾಲಿಯನ್ನು ಮಾಡಿಕೊಡೋದ್ರಿಂದ ಹಿಡಿದು ಎಲ್ಲ ಒಂದು ಚಿನ್ನಾಭರಣವನ್ನು ಮಾಡಿಕೊಟ್ಟು ಅದರ ಕೊಡುಗೆಯನ್ನು ಹೆಂಗಸರ ಒಂದು ಸೌಂದರ್ಯ ಹೆಚ್ಚೋದಕ್ಕೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ತುಂಬ ಕೊಡುಗೆಯನ್ನು ನೀಡಿದಂಥ ಒಂದು ಸಮಾಜದ ಬಗ್ಗೆ ಯಾವುದೋ ಒಂದು ಘಟನೆಯನ್ನು ತಗೊಂಡು ಆ ಧಾರಾವಾಹಿನಲ್ಲಿ ಅಷ್ಟೊಂದು ಕೇವಲವಾಗಿ ತೋರಿಸುವಂಥ ಒಂದು ಅವಶ್ಯಕತೆ ಇರಲಿಲ್ಲ. ಧಾರಾವಾಹಿಗಳು ಎಷ್ಟು ಮೌಲ್ಯಯುತವಾಗಿವೆ ಅಂತ ಇವತ್ತು ನಮಗೆಲ್ಲ ಗೊತ್ತಿದೆ. ಧಾರಾವಾಹಿಗಳು ಏನಿವತ್ತು ಅವು ಜನಗಳಿಗೆ ಒಂದು ಸಮಾಜಕ್ಕೆ ಮತ್ತು ಒಂದು ಸಂಸಾರಕ್ಕೆ ಅನುಕೂಲವಾಗುವಂಥದ್ದು ಏನೂ ಮಾಡ್ತಾ ಇಲ್ಲ. ಅವರು ಬರೀ ಯಾರ ಮೇಲೆ ಯಾವ ರೀತಿ ಒಂದು ಸಂಸಾರದಲ್ಲಿ ಕಲಹಗಳು ಹುಟ್ಟಾಕ್ಬೋದು, ಅತ್ತೆ ಮೇಲೆ ಸೊಸೆ ಯಾವ ರೀತಿ ದ್ವೇಷ ಸೇರಿಸ್ಬೋದು, ಈ ಥರದ್ದು ಮಾಡೋಂಥ ಧಾರಾವಾಹಿಗಳು ಸಮಾಜಕ್ಕೆ ಒಂದು ಕೊಡುಗೆ, ಒಂದು ಉತ್ತಮವಾದ ಸಂದೇಶವನ್ನು ಕೊಡುವಂಥ ಧಾರಾವಾಹಿಗಳನ್ನು ಮಾಡಬೇಕು. ಯಾವ ಧಾರಾವಾಹಿ ನೋಡಿದ್ರು ಇವತ್ತು ಕಲಹ ಅದರಲ್ಲಿ ಸಂದೇಶ ಅವರು ಫೈನಲ್ ಆಗಿ ಸಂದೇಶ ಕೊಡೋದ್ರೊಳಗೆ ಒಂದು ಎಷ್ಟು ವರ್ಷ ಆಗಿರ್ತದೆ ಅದು. ಇಲ್ಲಿ ನಡೆದಂಥ ಘಟನೆಗಳು ಅಲ್ಲಿ ಅಳವಡಿಸ್ಕೊಂಡು ಇವರು ನಡೆಬಾರ್ದ ಘಟನೆಗಳು ಸಮಾಜದಲ್ಲಿ ಸಂಸಾರದಲ್ಲಿ ನಡೆದೇ ಹೋಗಿರ್ತವೆ. ಒಂದು ಸಿನಿಮಾ ಆದರೆ ಅದು 2-2.5 ಗಂಟೆ ಟೈಮ್ನಲ್ಲಿ ಒಂದು ಒಳ್ಳೆಯದು ಕೆಟ್ಟದ್ದು
ಹಿಡಿದು ಕೊನೆಗೆ ಅವ್ರ ಪನಿಷ್ಮೆಂಟು ಆಗ್ಬಿಡ್ತದೆ ಸಿನಿಮಾದ ಚಲನಚಿತ್ರ ಆದರೆ ಧಾರಾವಾಹಿಗಳಲ್ಲಿ ಇದಾಗೋದಿಲ್ಲ. ಅವ್ರು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಇಂದಿನ್ ಕ್ಯಾಂಟೀನ್ ಅನ್ನು ಶಾಸಕರಾದ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿಯ ಗ್ರಾಮ ರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಅಡ್ಡಪಲ್ಲಕ್ಕಿ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸಿಇಟಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ ವಿದ್ಯಾರ್ಥಿಯ ಜನಿವಾರವನ್ನು ತಿರುಗಿಸಿ ಅವಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಆಗ್ರಹಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ.